ಓಕೆ, ಎಲ್ರಿಗೂ ನಮಸ್ಕಾರ. ಈಗ ಮೊನ್ನೆ 2-3 ದಿವಸದಿಂದ ಎಲ್ಲ ನಡೀತಾ ಇರೋ ಎಲ್ಲ ನ್ಯೂಸ್ಗೆ ನಾವು ಕ್ಲಾರಿಫಿಕೇಷನ್ ಕೊಡಬೇಕಂತ ಎಲ್ಲರನ್ನೂ ಕರೆದಿದ್ವಿ. ಧನ್ಯವಾದಗಳು ಎಲ್ರಿಗೂ. ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್, ಕಿರಣ್ ಅನ್ನೋರ ಟ್ರಾನ್ಸಾಕ್ಷನ್ ಬಗ್ಗೆ ನಿಮಗೆ ಫಸ್ಟು ಕ್ಲಾರಿಫಿಕೇಷನ್ ಕೊಡ್ತೀನಿ. ಅವ್ರದ್ದು ಒಂದು ಡೆಬಿಟ್ ಬ್ಯಾಲೆನ್ಸ್ ಅನ್ನೋದು ಡೆಬಿಟ್ ಬ್ಯಾಲೆನ್ಸ್ ಅಲ್ಲ, ಅದು ಅವೈಲಬಲ್ ಬ್ಯಾಲೆನ್ಸ್. ಅವೈಲಬಲ್ ಬ್ಯಾಲೆನ್ಸ್ ಅಂದರೆ ನಾವೇ ನಮ್ಮ ಬ್ಯಾಂಕಲ್ಲ, ಎಲ್ಲ ಬ್ಯಾಂಕ್ಗಳು ಗೌರ್ಮೆಂಟಿಂದ ಅಥಾರಿಟೀಸ್ದು, ಪೊಲೀಸ್ ಅಥಾರಿಟೀಸ್ದು, ಇನ್ಕಮ್ ಟ್ಯಾಕ್ಸ್ದು ಅಂಥ ಡಿಪಾರ್ಟ್ಮೆಂಟ್ಗಳಿಂದ ಅವ್ರಿಗೆ ಏನಾದರೂ ಕ್ಲಾರಿಫಿಕೇಷನ್ಸ್ ಆ ಥರ ಇರುವಾಗ ನಮಗೆ ಬ್ಯಾಂಕ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಹೋಲ್ಡ್ ಮಾಡಿ ಅಂತ. ಸೊ ನಾವು ಅದನ್ನು ಹೋಲ್ಡ್ ಮಾಡ್ತೀವಿ. ಹೋಲ್ಡ್ ಅಂದರೆ ಅದು ಟೆಂಪ್ರರಿ ಅಂದರೆ ಬ್ಯಾಲೆನ್ಸ್ ತೊಗೊಂಡು ನಾವು ಎಲ್ಲಿಗೆ ಕಳಿಸೋದು ಆ ಥರ ಏನಿರಲ್ಲ. ಆ ಕ್ಲಾರಿಫಿಕೇಷನ್ ಎಲ್ಲ ಬರೋಷ್ಟವರೆಗೂ ಹೋಲ್ಡ್ ಮಾಡಿರ್ತೀವಿ. ಸೊ ಅದರಿಂದ ಅವ್ರಿಗೆ ಬ್ಯಾಲೆನ್ಸ್ ₹500 ಕಾಣಿಸ್ತಾ ಇತ್ತು, ಬಟ್ ಅದಕ್ಕೆ ಅವೈಲಬಲ್ ಬ್ಯಾಲೆನ್ಸ್ 9,500 ರೂಪೀಸ್ ಡೆಬಿಟ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇತ್ತು, ಅವೈಲಬಲ್ ಬ್ಯಾಲೆನ್ಸ್. ಸೊ ಇದರಿಂದ ಅವೈಲಬಲ್ ಬ್ಯಾಲೆನ್ಸ್ ಅನ್ನೋದೇನೆಂದರೆ ಅದು ಟೆಂಪ್ರರಿ. ಅವ್ರದ್ದು ಆ ಬ್ಯಾಲೆನ್ಸ್ ಯಾವಾಗ ಅದು ಕ್ರಾಸ್ ಆಗುತ್ತೋ ಅದೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬೋದು ಅವರು. ಅಂದರೆ ಈಗ ಬ್ಯಾಲೆನ್ಸಲ್ಲಿ ಅವ್ರದ್ದು 20,000 30,000 ಬಂದುಬಿಟ್ರೆ ಆಮೇಲೆ 10,000 ಬಿಟ್ಟು ಅದು ಹೋಲ್ಡ್ ಆಗಿರುತ್ತೆ, ಅದು ಮುಂದಕ್ಕೆ ವ್ಯವಹಾರಗಳೆಲ್ಲ ಮಾಡ್ಕೋಬೋದು. ಈ ಥರ ಕೆಲವೇನಾದರೂ ಡಿಸ್ಪ್ಯೂಟೆಡ್ ಟ್ರಾನ್ಸಾಕ್ಷನ್ಸ್ ಇರುವಾಗ ಈ ಥರ ಆಗ್ತಾ ಇರುತ್ತೆ. ಸೊ ಅದರಿಂದ ಅಮೌಂಟ್ ಎಲ್ಲಿಗೆ ಹೋಗಿಲ್ಲ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಸೊ ಎಲ್ಲೆಲ್ಲಿ ಈ ಲೇಯರ್ಸ್ಗಳು ವರೆಗೂ ಬರುತ್ತೆ, ಇನ್ವೆಸ್ಟಿಗೇಷನ್ ಮಾಡಿದಾಗ ಸಸ್ಪೆಕ್ಟೆಡ್ ಏನಾದರೂ ಇದ್ದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ವಲ್ಪ ಡಿಪಾರ್ಟ್ಮೆಂಟ್ಗಳಿಂದ ಅದು ಬ್ಯಾಕ್ ಎಂಡಲ್ಲೇ ನಮ್ಮ ಬ್ಯಾಂಕ್ಸ್ಗೆ ಹೋಲ್ಡ್ ಮಾಡೋದಕ್ಕೆ ಹೇಳ್ತಾರೆ ಅವರು. ಸೊ ಅದರಿಂದ ನನ್ನ ವಿಜ್ಞಪ್ತಿ ಏನಂದರೆ ಎಲ್ಲ ಕಸ್ಟಮರ್ಸ್ಗೂ, ಎಲ್ಲ ಗ್ರಾಹಕರಿಗೂ, ನಿಮಗೆ ಪರಿಚಯ ಇಲ್ಲದೇ ಇರೋ ವ್ಯಕ್ತಿಗಳ ಜೊತೆ ವ್ಯವಹಾರಗಳು ದಯವಿಟ್ಟು ಮಾಡಬೇಡಿ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡಬೇಡಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲ ಆ ವ್ಯವಹಾರಗಳು ಏನು ಅಂತ. ಸೊ ಅದರಿಂದ ಅದನ್ನು ವ್ಯವಹಾರಗಳು ಮಾಡಬೇಡಿ ದಯವಿಟ್ಟು. ಆಮೇಲೆ ನಮ್ಮ ಮೀಡಿಯಾವ್ರಿಗೆ ಎಲ್ರಿಗೂ ಹೇಳ್ತೀನಿ, ಇದನ್ನು ಸ್ವಲ್ಪ ಎಲ್ಲ ಜಾಗೃತಿ ತರಬೇಕು. ಆಮೇಲೆ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟಲ್ಲಿ ಸೊ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀವಿ. ಅವ್ರದ್ದು ಅದು ಕ್ಲಾರಿಫಿಕೇಷನ್ ಬಂದ ತಕ್ಷಣವೇ ಅವೆಲ್ಲ ಮಾಡ್ತೀವಿ. ಆಮೇಲೆ ಒನ್ಸ್ ಅಗೇನ್ ನಮ್ಮ ರಿಕ್ವೆಸ್ಟ್ ಟು ಆಲ್ ದ ಕಸ್ಟಮರ್ಸ್, ಯುವರ್ ಮನಿ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಸೇಫ್ ಆ್ಯಂಡ್ ವಿ ಆರ್ ದ ಕಸ್ಟೋಡಿಯನ್ಸ್, ವಿಲ್ ಬಿ ಕಸ್ಟೋಡಿಯನ್ಸ್ ಫಾರ್ ಎವರ್. ಥ್ಯಾಂಕ್ ಯು ಸೊ ಮಚ್. ಸರ್, ಎಷ್ಟು ದಿನ ಇದು ಸಮಸ್ಯೆ ಇರುತ್ತೆ ಸರ್? ಇದು ಓಲ್ಡ್ ಆದರೆ ಎಷ್ಟು ದಿನದವರೆಗೆ ಇರುತ್ತೆ ಆ ಥರ? ಈಗ ಸದ್ಯಕ್ಕೆ ಡೇಟ್ ಇಲ್ಲ ಸರ್, ನಾವು ಡೀಟೇಲ್ಸ್ ಕೊಡ್ತೀವಿ. ಇವರ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಫಸ್ಟೇ ಇದಾಗಿದೆ ಅಂತ ಅವ್ರಿಗೆ ಅನಿಸಿದರೆ, ಮೇಯ್ನ್ ಅಂತ ಅನಿಸಿದ್ರೆ ಲೇಟ್ ಆಗ್ಬೋದು. ಇಲ್ಲಾಂದರೆ ಇವ್ರದ್ದು ಏನಾಗಿಲ್ಲ ಅಂದರೆ ದೆ ವಿಲ್ ತೆಗಿಬೋದು. ಅದು ಡಿಪೆಂಡ್ ಸರ್, ಇನ್ವೆಸ್ಟಿಗೇಷನ್ ಅದು. ಬಟ್ ಕಸ್ಟಮರ್ ಕೊಟ್ಟ ಮೇಲೆ ಹಿ ಕ್ಯಾನ್ ಅಪ್ರೋಚ್. ಇದು ಟೆಂಪ್ರರಿ ಆಗಿರುತ್ತೆ. ಅದಕ್ಕೆ ನಾವು ನಿಮ್ಗೆ ಏನು ಮಾಹಿತಿ ಬೇಕೋ ನಾವೆಲ್ಲ ಕೊಡೋಕೆ ರೆಡಿ ಇದ್ದೀವಿ. ಗೊತ್ತಿಲ್ಲದೆ ಇರೋರ ಜೊತೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ? ಈ ಸಮಸ್ಯೆದಲ್ಲಿ ಸೈಬರ್ ಅವರು ಏನಾದರೂ ಹೇಳಿದ್ರು? ಅಲ್ಲಲ್ಲ, ಏನು ಸಮಸ್ಯೆ ಅಂದರೆ, ಈಗ ನಿಮಗೆ ಪರಿಚಯ ಇರೋ ವ್ಯಕ್ತಿ ಬಂದು ನನಗೆ ಅರ್ಜೆಂಟಾಗಿ ಬೇಕು, 10,000 ಬೇಕು, ನಿಮ್ಮ ಅಕೌಂಟ್ಗೆ ನನ್ನ ಹತ್ರ ದುಡ್ಡಿಲ್ಲ, ನಿಮ್ಗೆ 10,000 ಜಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನಿಮ್ಮ ಅಕೌಂಟಿಗೆ ಅವರು ಆಯ್ತು ಅಂತೇಳಿ ಕೊಡ್ತೀರಿ ನೀವು 10,000. ಅದು ಜಮಾ ಆಗುವಾಗ ನಿಮ್ಗೆ ಗೊತ್ತಿಲ್ಲ, ಅವರು ಪರಿಚಯನೇ ಇಲ್ಲ, ಅವ್ರಿಗೆ ಹೆಂಗೆ ಬಂದಿದೆ ದುಡ್ಡು ಗೊತ್ತಿಲ್ಲ. ಈಗ ಏನಾಗುತ್ತೆ, ಅವ್ರಿಗೆ ಎಲ್ಲಿಂದಾನೋ ಬಂದಿದ್ದರೆ ಆ ದುಡ್ಡು ಏನಾಗುತ್ತೆ, ಲೇಯರ್ಗೆ ಹೋಗುತ್ತೆ. ಅದು ಆ ಲೇಯರಿಂದ ನೀವು ಬಂದರೆ ನೀವೊಂದು ಲೇಯರ್ಗೆ ಬರ್ತೀರಿ. ಸೊ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲದಿರೋ ವ್ಯವಹಾರಗಳ ಹತ್ರ ಮಾಡಬಾರ್ದು. ಈ ಕಾಲದಲ್ಲಿ ತುಂಬ ಹುಷಾರಾಗಿರಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ATM ಅಲ್ಲಿ ನಾವು ದುಡ್ಡು ಡ್ರಾ ಮಾಡಕ್ಕೆ ಹೋಗಿರ್ತೀವಿ, ಡೆಪಾಸಿಟ್ ಮಾಡಕ್ಕೆ ಬಂದಿರ್ತಾರೆ ಅವರು. ಸರ್, ನೀವು ದಯವಿಟ್ಟು ಮಾಡಬೇಡಿ. ದೀಸ್ ಆರ್ ವೆರಿ ಡೇಂಜರಸ್. ನೀವು ಹೇಳಿದ್ದು ಒಳ್ಳೆ ಎಕ್ಸಾಂಪಲ್ ಅದು. ನೀವು ಡ್ರಾ ಮಾಡಿ ನಾನು ನಿಮಗೆ ಕೊಟ್ಬಿಡ್ತೀನಿ, ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರಲ್ಲ, ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಅವ್ರು ಯಾರು ಪರಿಚಯನೇ ಇರಲ್ಲ, ನಮಗೆ ಅಲ್ಲಿ ದುಡ್ಡಿಲ್ಲ ಅಂತೇಳಿ ನಾವು ಅನ್ಕೊಳ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಆ ಥರ ವ್ಯವಹಾರಗಳು ಏನಾಗಂದರೆ ಗೊತ್ತಿಲ್ಲದೇ ನಾವು ಅಂಥ ಕಡೆ ಒಂದು ಲೂಪಲ್ಲಿ ಸೇರ್ಕೊಂಡ್ಬಿಡ್ತೀವಿ, ಗೊತ್ತಿಲ್ಲದೆ. ಲೇಯರ್ ಲಿಂಕ್ಡ್ ಅಕೌಂಟ್ಸ್. ಲೇಯರ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಂದಿದೆ ಆ ಚೈನಲ್ಲಿ ಲೇಯರ್ ಆಗುತ್ತೆ. ಯಾವುದೋ ಒಂದು ಟ್ರಾನ್ಸಾಕ್ಷನ್ಗೆ ಅವರು ಲಿಂಕ್ ಮಾಡಿರ್ತಾರೆ, ಸೈಬರ್ ಕ್ರೈಮಿಂದ ಬಂದಿರುತ್ತೆ, ಈ ಅಕೌಂಟಿಂದ ಹೋಲ್ಡ್ ಮಾಡಿ ಅಂತ. ಅಲ್ಲಿಂದ ಎಲ್ಲೆಲ್ಲಿಗೆ ದುಡ್ಡು ಹೋಗಿ, ಈಗ ಎಷ್ಟು ಜನ ಒಂದು ಏನಾದರೂ ಆದರೆ ಲಾಸ್ಟ್ವರೆಗೂ ದುಡ್ಡು ಹೋದರೆ, ಈಗ ಲಾಸ್ಟಿಂದ ದುಡ್ಡು ಬಂದ್ರೇ ಆ ಕಂಪ್ಲೇಂಟ್ ಕೊಟ್ಟಿರೋರ್ಗೂ ದುಡ್ಡು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಅವ್ರಿಗೆ ಕೊಡೋದು ಕಷ್ಟ ಆಗುತ್ತೆ ಗೌರ್ಮೆಂಟ್ ಅಥಾರಿಟೀಸ್ಗೆ. ಅದರಿಂದ ಅದು ಲೇಯರ್ಸ್ ಅಂತೀವಿ. ಸೊ ಆ ಲೇಯರ್ಸ್ ಅನ್ನೋದು ಅದರಿಂದ ಈ ಥರ ಆಗಿದೆ. ಅವ್ರ ಅಕೌಂಟ್ ಎಲ್ಲಿದ್ದರೆ ಅದಕ್ಕೆ ಬರುತ್ತೆ ಸರ್. ಕಸ್ಟಮರ್ ಅಕೌಂಟ್ ಅವ್ರದ್ದು ಆ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಮೆಂಟ್ ಇದ್ದರೆ, ಇದೆ ಅಂತ ಹೇಳಲ್ಲ, ಇದ್ದರೆ ಗೌರ್ಮೆಂಟ್ ಅಥಾರಿಟಿಯಿಂದ ಏನು ನೀವು ಅವರು ಅಥಾರಿಟೀಸ್ ಕೊಟ್ಟಾಗ ಪೊಲೀಸ್ ಡಿಪಾರ್ಟ್ಮೆಂಟ್, ಕೋರ್ಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ನಮಗೆ ಬ್ಯಾಂಕಿಗೆ ನೀಡಿದರೆ ಹೋಲ್ಡ್ ಮಾಡಿ ನಾವು ನಮ್ಮ ಮಾಹಿತಿ ಅವ್ರು ಕೊಡ್ತೀವಿ ಕಸ್ಟಮರ್ಗೆ. ಹೋಲ್ಡ್ ಮಾಡಿದ್ದಾರೆ, ಯಾಕೆ ಮಾಡಿದ್ದೀರಿ ಸರ್? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಆವಾಗ ಕಸ್ಟಮರ್ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್
ಮಾತಾಡಿಕೊಂಡು ಅಲ್ಲೇ ತೆಗೆಸ್ಕೋಬೋದು ಅವ್ರದ್ದು ಏನಾಗಿದೆ ಅಂತ ದೆನ್ ದೇ ವಿಲ್ ಡಿಸ್ಕಸ್. ಒಂದು ವೇಳೆ ಮೈನಸ್ ಬ್ಯಾಲೆನ್ಸ್ ಅಂತ ಎಲ್ಲ ಕಸ್ಟಮರ್ಗಳಿಗೆ ತೋರಿಸಿದ್ರೆ ಏನು ಮಾಡ್ಬೇಕು ಸರ್? ಆ ಪರ್ಟಿಕ್ಯುಲರ್ ಬ್ರ್ಯಾಂಚ್ಗಳಿಗೆ ಹೋಗಿ ಅವರು ವಿಚಾರಿಸ್ಬೇಕು ಏನಕ್ಕಾಗಿದೆ ಅಂತ. ಆ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಅವ್ರಿಗೆ. ಅದು ಗೊತ್ತಿಲ್ಲದೆ ಏನೇನೋ ಇದರಲ್ಲಿ ನೀವು ಹೇಳ್ದಂಗೆ ಆಗಿರ್ಬೋದು. ಸೊ ಅದು ಹೋಗಿ ಅಲ್ಲಿ ಮಾತಾಡಿಕೊಂಡು ಆ ಡಿಪಾರ್ಟ್ಮೆಂಟಿಂದ ಬಂದರೆ ಮತ್ತೆ ನಾವು ಇಮಿಡಿಯೇಟಾಗಿ ಇದು ಮಾಡಿ ಡೀಟೇಲ್ಸ್ ಅಂತೂ ಕೊಡ್ತೀವಿ ಸರ್. ಯಾಕಾಗಿದೆ ಅಂತ ಖಂಡಿತವಾಗ್ಲೂ ಕೊಡ್ತೀವಿ. ಟ್ರಾನ್ಸಾಕ್ಷನ್ ಮಾಡ್ಬೋದು. ಟ್ರಾನ್ಸಾಕ್ಷನ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅಷ್ಟು ದುಡ್ಡುವರೆಗೂ ಅವ್ರಿಗೆ ಸ್ವಲ್ಪ ದಿವಸ ಟೆಂಪ್ರರಿಲಿ ಸ್ವಲ್ಪ ಕ್ಲಾರಿಫಿಕೇಶನ್ ಬರೋಷ್ಟವರೆಗೂ ಅದು ಟೆಂಪ್ರರಿಲಿ ಅವ್ರಿಗೆ ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಆ ಕ್ಲಾರಿಫಿಕೇಶನ್ ಎಲ್ಲ ಬಂದ ಮೇಲೆ ಮತ್ತೆ ಆರಾಮಾಗಿ ಮಾಡ್ಕೊಂಡು ಅವೈಲಬಲ್ ಬ್ಯಾಲೆನ್ಸ್ ಬರುತ್ತೆ ಹೇಳ್ತಾ ಇದ್ದಾರೆ. ಅದರಿಂದ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲ ಅದು. ಸೊ ಅದರಿಂದ ಅವ್ರ ಬ್ಯಾಲೆನ್ಸ್ ಬಾಕಿ ಬ್ಯಾಲೆನ್ಸ್ ಅಲ್ಲಿ ನೆಗೆಟಿವ್ ಅಂತ ಕಾಣಿಸುತ್ತೆ. ಇದು ಪ್ಯೂರ್ಲಿ ಟೆಂಪ್ರರಿ. ಅವ್ರ ದುಡ್ಡು ಹಾಗೇ ಇದೆ, ಅವರು ಅಕೌಂಟಲ್ಲಿರೋ ದುಡ್ಡು ಹಾಗೇ ಇದೆ. ಅದಕ್ಕಿಂತ ಹೆಚ್ಚು ಏನಾದರೂ ಬರುವಾಗ ಅದನ್ನು ಕ್ಲಾರಿಫಿಕೇಷನ್ ಎಲ್ಲ ತರುವಾಗ ಮತ್ತೆ ಆ ಹೋಲ್ಡ್ ಎಲ್ಲ ತೆಗಿಬೇಕಾಗುತ್ತೆ. ಸೊ ಇದರಿಂದ ನಾವು ಗೌರ್ಮೆಂಟ್ ಬ್ಯಾಂಕ್ ಇರೋದ್ರಿಂದ, ಮೇಜರ್ ಬ್ಯಾಂಕ್ ಇರೋದ್ರಿಂದ ಗೌರ್ಮೆಂಟಿಂದ ಬಂದಿರೋ ಎಲ್ಲ ಆರ್ಡರ್ಗಳನ್ನ ನಾವು ಅದು ಆ್ಯಕ್ಸೆಪ್ಟ್ ಮಾಡಿ ನಾವು ಕ್ರಮ ತಗೋಬೇಕಾಗುತ್ತೆ. ಅದರಿಂದ ಕೆಲವರಿಗೆ ಈ ಥರ ತೊಂದರೆ ಆಗಿದೆ. ಅದರಿಂದ ಎಲ್ಲ ಗ್ರಾಹಕರಿಗೆ ಮತ್ತೆ ಹೇಳ್ತೀವಿ, ನಿಮ್ಮ ದುಡ್ಡು ನಿಮ್ಮೆಲ್ಲ ಒಂದೊಂದು ಪೈಸಾನು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಭದ್ರವಾಗಿರುತ್ತೆ. ಧನ್ಯವಾದಗಳು.